ಚಪಾತಿ ಪೂರಿ ಎಲ್ಲ ಕಾಫಿ ಟಿಕೆಟ್ ಪಡಿತಿರೋದಲ್ಲ ಮಗ. ನಾವು ತೋಟಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಬ್ರೇಕು, ಲಂಚ್ ಟೈಮ್ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ಬೋದಲ್ಲ, ಅದೆಲ್ಲ ಇಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಇವಾಗ ಯಾರು ಜಾಗನೇ ಕೊಡ್ತಾ ಇಲ್ಲ. ಸೊ ನಮಗೆ ಯಾವ 1 ಎಕರೆನೋ 2 ಎಕರೆನೋ ಆದಾಗ ತಗೋಬೇಕು. ಅವ್ರು ಬೈಯೋದು ನನಗೆ ಶೂ ತೆಗೆದಿದೆ. ಮಧ್ಯಾಹ್ನ ಊಟನಿಲ್ಲೇ ಹೊರಗಡೆ ಮಾಡೋದು, ಬಾಳೆಯಲ್ಲಿ ಊಟ ಇದೆಯಂತೆ. ಮೂಡಿಗೆರೆ ತುಂಬ ಬೆಸ್ಟ್ ಪ್ಲೇಸ್ ಆಯಿತಾ. ಇದೆಲ್ಲ ಲೀಫ್ ಇದೆಲ್ಲ ಚೆನ್ನಾಗಿದ್ದೀರಿ, ಡೆಕೋರೇಷನ್ ಟ್ರೀಸ್ ಅನಿಸುತ್ತಲ್ಲ. ಜಲ್ಲಿಕಲ್ಲದ ಲೋಡ್ ಇನ್ನು ಎಷ್ಟು 8 ಬರೋದಿದೆಯಾ. ಚಾಪೆ ಹಾಕ್ಕೊಂಡು ನೆರಳಲ್ಲಿ ಮಲಗೋದಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ನಮ್ಮ ತೋಟದಲ್ಲಿ ಒಂದು ದಿನ. ಇದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಹೀಗೆ ಹೊಸ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಿಗ್ಗೆಲ್ಲ ಏನಾಯ್ತಲ್ಲ ಅದು ಕ್ಯಾಪ್ಚರ್ ಮಾಡಿಟ್ಟಿದ್ದೀನಿ. ಅದನ್ನು ಫಸ್ಟ್ ನೀವು ಹೋಗಿ ನೋಡ್ಕೊಂಬನ್ನಿ. ಓಕೆನಾ? ಕಾಫಿ ಟೈಮ್ ಅಲ್ಲ ಕುಕ್ಕು? ಆರ್ ಯು ಲೈಕ್ ಕಾಫಿ? ಕಾಫಿ 3 ಜನ ಬಿಸ್ಕಿಟ್. ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಕೂತು ಮಗ ಇಷ್ಟ ಇಲ್ಲ ಪಾರ್ಲೇಜ್ ಇಷ್ಟ. ಅಮ್ಮನಿಗಳು ಏನ್ಗೆ ಇಷ್ಟ ಅಲ್ಲ ಪಾರ್ಲೇಜ್ ಬಿಸ್ಕಿಟು. ಏನ್ಗೆ ಇಷ್ಟ? ಚೆನ್ನಾಗಿರುತ್ತಾ? ಊದಿ ತಿನ್ನಬೇಕು, ತಿನ್ನು. ಹಾಂ ತಿನ್ನು ಪಾರ್ಲೇಜ್. ಇಸೋಕೆ ಬೇಡ ಬಿಡೋದು, ಅಮ್ಮ ತಿಂತೆ. ಹಾಂ ಓಪನ್. ಹಾಂ ಇಟ್ಸ್ ಓಕೆ. ಹಾಂ ನೋ ಪ್ರಾಬ್ಲಮ್. ಹಾಂ ಊದಿ ಹೆಂಗಿದೆ? ಅವನಿಗೆ ಕಾಫಿ ಜೊತೆ ಡಿಪ್ ಮಾಡಿ ಏನು ತಿನ್ನೋಕ್ಕೂ ಇಷ್ಟ. ನನ್ನ ಥರನೇ ಅಲ್ಲ ಅಂತಾರಲ್ಲ. ಚಪಾತಿ ಪೂರಿ ಎಲ್ಲ ಕಾಫಿ ಟಿಕೆಟ್ ಪಡಿತಿರೋದಲ್ಲ ಮಗ. ನಾವು ನಾನು ಫಾರ್ಮರ್ ಕ್ಯಾಪು, ಲಿಯನ್ನು ಫಾರ್ಮರ್ ಕ್ಯಾಪು. ನಂದ್ರು ನಾನು ಚೆನ್ನಾಗಿಲ್ಲ, ನನ್ನ ಬ್ಯಾಗಲ್ಲಿ ಇದೆ ದಪ್ಪಂದು ಅಲ್ಲ. ಚೆನ್ನಾಗಿದೆಯಾ? ಕಾರಲ್ಲಿ ಕುತ್ಕೊಂಡು ನಾವು ಅದು ನಮಗೆ ಬೀಕ್ ಮಣ್ಣು ಜಲ್ಲಿ ಅಲ್ಲ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ ಮಾತಾಡೋಕ್ಕಂತ. ನೋಡಿ ಮೋಡ ಆಗ್ತಾ ಇದೆ, ತುಂಬ ಕೆಲಸ ಇದೆ ನಮ್ಮದು. ಮಳೆ ಬರೋ ಮುಂಚೆ ಮುಗಿಸ್ಬೇಕು. ತೋಟಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಬ್ರೇಕು, ಯಾಕಂದರೆ ನಮಗೆ ಜಾಗ ಕೊಡಿಸಿ ತೋರಿಸಿದ್ದೀವಿ. ಅವ್ರ ಜೊತೆ ಸ್ವಲ್ಪ ಬಂದು ಚಿಟ್ ಚಾಟ್ ಆಗ್ತಾ ಇದೆ. ಅಲ್ಲಿ ಬಂದು ಕಾಯ್ತಾ ಇದ್ದಾರೆ, ಹೋಗಬೇಕು. ಇವನಿಗೆ ಫೋನ್ ಬೇಕು, ಇವನು ಐಪ್ಯಾಡು ನಾನು ಬ್ಯಾಗಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಇವನಿಗೆ ಕಾರಲ್ಲೆಲ್ಲ ಕೂತ್ರೆ ಇವನಿಗೆ ಫೋನದು ಚಿಂತೆ. ಜೋರಿ ಹುಡುಗ ಕೊಡ್ತೇನೆ. 1 ನಿಮಿಷ ಹೇಳು, ನೀನು ಏನಕ್ಕೆ ಫೋನ್ ನೋಡಬೇಕು? ಚೆನ್ನಾಗಿದೆ ಮತ್ತು ವೆದರ್, ಚಳಿನೂ ಇದೆ, ಒಂಥರ ಬಿಸಿಲು ಇದೆ, ಚೆನ್ನಾಗಿದೆ. ಬೆಳಿಗ್ಗೆ ಮೋಡ ಇತ್ತು, ನಾವೇನು ಅಂದ್ಕೊಂಡ್ವಿ ಅಂದರೆ ನಾಯ್ಸ್ ಇದೆ. ನಾನು ಮೈಕ್ ತಂದುಬಿಟ್ಟು ನೋಡಿ, ಬೆಳಿಗ್ಗೆ ಮೋಡ ಇತ್ತು, ನಾನು ಅಂದ್ಕೊಂಡ್ಬಿಟ್ಟು ಮಳೆ ಬರುತ್ತೇನೋ ಪಾಪ ಒಂದು ಕಲ್ಲೆಲ್ಲ ಬರ್ತಾ ಇದೆ ಅಂತ. ಸೊ ಟ್ರ್ಯಾಕ್ಟರ್ ಕಾಣಿಸೇ ಇಲ್ಲ. ಟ್ರ್ಯಾಕ್ಟರ್ ತೋರಿಸೋಣ ಅಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿದ್ದೀನಿ. ಆಯಿತು, ಇವನಿಗೆ ಸ್ವಲ್ಪ ಫೋನ್ ತೋರಿಸಿ, ನಾವೀಗ ಹೋಗ್ಬೇಕು. ತುಂಬ ಕೆಲಸ ಇದೆ ಅಲ್ಲಿ ನಮ್ಮ ತೋಟದಲ್ಲಿ. ನಾನು ಸ್ಟ್ಯಾಂಡಲ್ಲಿ ಎತ್ಕೊಂಡಿದ್ದೀನಿ, ತೋರಿಸ್ತೀನಿ. ಅಲ್ಲಿ ಇವತ್ತು ಸ್ವಲ್ಪ ಮಾತಾಡೋಣ, ನನ್ನ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಡೋಣ ಹೊಸ ಸಬ್ಸ್ಕ್ರೈಬರಿಗೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಲಿಯಾ ನೀರಲ್ಲಿ ಆಟ ಆಡ್ತಾ ಇದ್ದಾರೆ, ನೋಡಿದ್ದೀರಾ? ಇವಾಗ ನಾವಿಲ್ಲಿ ಸ್ವಲ್ಪ ಮಸ್ತಾಗಿ ಎಂಜಾಯ್ ಮಾಡೋಣ. ಆಮೇಲೆ ನಮಗೆ ಒಂದು 2-3 ಲೋಡ್ ಬಂದಿದೆ, ಅದನ್ನೆಲ್ಲ ತೋರಿಸ್ತೀನಿ. ನಾವು ಶೆಡ್ ಥರ ಮಾಡ್ತಾ ಇದ್ದೀವಿ ವರ್ಕರ್ಸಿಗೆಲ್ಲ ಸ್ಟೇ ಆಗೋಕ್ಕೆ. ಸೊ ಇನ್ನು ಇಲ್ಲೆಲ್ಲ ಒಂದೊಂದೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ನಾನಿಲ್ಲಿ 12 days or 2 weeks ಇರ್ತೀನಿ ಮೂಡಿಗೆರೆಯಲ್ಲಿ.
ಮೂಡಿಗೆರೆದು ಬ್ಲಾಗ್ ಮಾಡ್ತೀನಿ ಆಯಿತಾ. ಇವಾಗ ಮನೇಲಿ ಅಡುಗೆನೂ ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾಳೆಯಿಂದ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾವಿಲ್ಲಿರೋ ರೆಂಟೆಡ್ ಹೌಸಲ್ಲಿ 1 BHK ನಮ್ಮ ಮನೆ ಆಗೋ ತನಕ 1 BHKಯಲ್ಲಿ ಇದ್ದೀವಿ. ನಾನು, ಪವನ್, ಲಿಯಾನು, ಅತ್ತೆ ಮಾವನು ಬರ್ತಾರೆ. ಬಟ್ ಈ 2 ವೀಕ್ಸ್ ನಾವೇ 3 ಜನ ಇರ್ತೀವಿ, ತುಂಬ ಕೆಲಸ ಇರೋದ್ರಿಂದ. ಬನ್ನಿ ಇವಾಗ ನಾವು ಇಲ್ಲಿ ಆಟ ಆಡೋಣ. ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಇದು ನೀರು ನಮ್ಮ ತೋಟಕ್ಕೆ ಬರುತ್ತೆ. ಸೊ ಇಲ್ಲಿ ನಾವು ಈಗ ರೆಸಾರ್ಟ್ ಏನಾದರೂ ಮಾಡಿದರೆ ಇಲ್ಲಿ ನಾವು ಲೈಕ್ ಕಪಲ್ಸಿಗೆ ಲೈಕ್ ಲಂಚ್ ಡೇಟ್ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ಬೋದಲ್ಲ, ಅದೆಲ್ಲ ಇಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ನೋಡೋಣ ಹೆಂಗೋಗುತ್ತೆ ಅಂತ. ನಮ್ಮದು ರೆಸಾರ್ಟ್ ಎಲ್ಲ ಆದ ನಂತರ ನಿಮಗೂ ಹೇಳ್ತೀನಿ. ನೀವು ಬಂದು ಇಲ್ಲೆಲ್ಲ ಫನ್ ಮಾಡ್ಕೋಬೋದು ನಿಮ್ಮ ಪ್ರೀತಿ ಪಾತ್ರರ ಜೊತೆ, ನಿಮ್ಮ ಲವ್ವರ್ಸು ಮತ್ತು ನಿಮಗೆ ಅಪ್ಪ ಅಮ್ಮನ ಜೊತೆ ಆ್ಯನಿವರ್ಸರಿ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಇವಾಗ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಯಾವಾಗ ಸಣ್ಣ ಆಗ್ತೀನೋ ಆ ದೇವರಿಗೆ ಗೊತ್ತು. ಇವಾಗ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ ಆಯಿತಾ, ಏನು ಮಾಡೋಕ್ಕಾಗಲ್ಲ. ಓಕೆನಾ, ಫಸ್ಟ್ ಕೂದಲು ಕಟ್ಕೊಂಡ್ಬಿಡ್ತೀನಿ. ಗಾಳಿ ಚೆನ್ನಾಗಿದೆ. ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ, ಕಾಣಿಸುತ್ತಾ. ನಾನು ಇವತ್ತು ತಲೆ ಸ್ನಾನ ಮಾಡಿರೋ ದೇವರಿಗೆಲ್ಲ ಪೂಜೆ ಮಾಡಬೇಕಿತ್ತಲ್ಲ. ಓಕೆ ಬನ್ನಿ ಇವಾಗ ನಾವು ಆಟ ಆಡೋಣ. ಇಲ್ಲಿ ನೋಡಿ ಲಿಯಾನಪ್ಪ, ನನ್ನ ಗಂಡನ ಡ್ರೀಮ್ ಕಮ್ ಟ್ರೂ ಆಗ್ತಾಯಿದೆ. ಏನು ಫಿಶ್ ಗ್ರಾಸ್ ತಿನ್ನುತ್ತಾ? ತಿನ್ಸು ಚೆನ್ನಾಗಿದ್ಯಾ? ನಿಂದು ಇದೆಲ್ಲ ತೋರಿಸು ಮಗ, ಏನೆಲ್ಲ ತಂದಿದ್ಯಲ್ಲ ತೋರಿಸು ನೀನು. ನಿಂದು ಲಿಯಾನು ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡೋಕ್ಕೆ JCB ಮತ್ತಿದೆ ಅಂತ 2 JCB ತಂದಿದ್ದಾರೆ. ನೋಡಿ ನಂಗೆ ದಪ್ಪ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಆಗ್ಬೇಕು, ನೀವು ಸಣ್ಣ ಆಗೋಕ್ಕೆ ಬಿಡ್ತಾ ಇಲ್ವಲ್ಲ. ಎಲ್ರಿಗೂ ಡ್ರೀಮ್ ಇರುತ್ತಲ್ಲ ಹಿಂಗೆ ಫಾರ್ಮ್ ಹೌಸ್ ಮಾಡಬೇಕು ಅಂತೆಲ್ಲ. ಸೊ ಫಾರ್ಮ್ ಹೌಸು, ತೋಟ ತಗೋಬೇಕು. ಇನ್ನು ಮುಂದಿನ ಜನ್ರೇಷನಲ್ಲಿ ಏನಾಗುತ್ತೆ ಗೊತ್ತಾ, ಲೈಕ್ ಮನೆ ತಗೊಳ್ಳೋದು, ಲೈಕ್ ಜಾಗ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿದೆ. ಬಿಕಾಸ್ ಇವಾಗ ಯಾರು ಜಾಗನೇ ಕೊಡ್ತಾ ಇಲ್ಲ. ಸೊ ನಮಗೆ ಯಾವ 1 ಎಕರೆನೋ 2 ಎಕರೆನೋ ಆದಾಗ ತಗೋಬೇಕು. ಎಷ್ಟಂತ ನಾವು ಕೆಲಸ ಮಾಡಿದ್ದೀವಿ, ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಲ್ಲ. ಅದಕ್ಕೆ ನಾವು ಇವಾಗ ಮಾಡ್ತಾ ಇರೋದು, ಕಷ್ಟಪಟ್ಟು ಮಾಡ್ತಾ ಇರೋದು, ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರೋದು. ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತೀವಿ. ಬ್ಯಾಂಗ್ಳೂರ್ದು ಆ ಪೊಲ್ಯೂಷನು, ಆ ಹಾರ್ನ್ಸು, ಅಪ್ಪ ಇದೆಷ್ಟು ಕಾಮಾಗಿದೆ. ನೀರು ಎಷ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ, ನೀರು ಹಿಂಗೆ ಹರಿತಾ ಇದೆ. ಚೆನ್ನಾಗಿದೆಯಲ್ಲ. ನಮ್ಮ ಕಾರಲ್ಲಿದೆ ನೋಡಿ, ಇದು ಚೆನ್ನಾಗಿದ್ದಾನೆ. ಈಗ ಬಿಲ್ಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದು ನನ್ನ ಮಗ ಆಟ ಸಾಮಾನು, ಪವನು, ಲಿಯಾನು. ನನ್ನ ಬ್ಯಾಗ್ ಅಲ್ಲಿದೆ. ನೈಸ್ ಪ್ಲೇಸ್. ಇಷ್ಟ ಆಯಿತಾ ಈ ಪ್ಲೇಸ್ ನಿಮಗೂ? ಇವನಿಗೆ ಹೆದರಿಕೆನೇ ಇಲ್ಲ. ಏಯ್ ಏನು ನಾನು ಬರ್ತೀನಿರು. ಅವನಿಗೆ ಪೋಡಿಗೆನೇ ಆಗಲ್ಲ ಅಂತ. ಯಾಕೆ ಪೋಡಿಗೆ ಮಾಡ್ಕೋಬೇಕು? ಏನಿಲ್ಲ, ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ಲ, ನೀರಲ್ಲಿ ಆಟ ಆಡಿಕೊಂಡು ಯಾಕೆ ಪೋಡಿಗೆ? ಅಮ್ಮ ಶೂ ತೆಗ್ದೆ, ನೀನು ತೆಗಿ. ಬಾ ಈ ಕಡೆ ಬಾ, ಅಮ್ಮ ತೆಗಿತೇನೆ. ನೀನು ಶೂ ತೆಗಿತೀನಿ, ಬಾ ತೆಗಿ. ಚೆನ್ನಾಗಿ, ವಾವ್ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿದೆ. ನನ್ನ ಮುಖ ಬೇರೆ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಾಯಿದೆ ಸನ್ಲೈಟಿಗೆ. ತೆಗಿ. ಹಾಂ, ವೆರಿ ಗುಡ್. ಲಿಯಾನಿಗೆ ಗೊತ್ತು ಹೆಂಗೆ ಶೂ ತೆಗಿಯೋದಂತ. ತೆಗಿ ಮಗ. ತೆಗಿ. ಹೆಂಗದು ತೆಗಿಯೋದು? ಹಾಯ್ ತೆಗಿ ಬಾ. ಎತ್ತು ಕಾಲು. ಈ ಕಾಲು ಸ್ವಲ್ಪ ತೊಳೆದು ಬಿಡ್ಲಾ? ಬಾ. ನಂದು ನೋಡಿ, ಅಪ್ಪ ಅಲ್ಲಿ ಕೂತಿದ್ದಾರೆ. ಹೊಸ ತೊಳ್ಕೊಂಡ್ಬಿಡ್ತೇನೆ ನೀರು. ಅವ್ನು ಶೂನ್ ಸ್ವಲ್ಪ ತೊಳ್ಕೊಂಡ್ಬಿಡೋಣ. ಫುಲ್ಲು ಮಣ್ಣಾಗಿದೆ. ನಿನ್ಗೆ ಹೊರಗಡೆ ಬಂದಾಗಲಿಲ್ಲ ಒಂದು ಹೊಸ ಚಪ್ಪ ಬೇಡ, ಹಂಗೆ ಫ್ರೀ ಆಗಿ. ಇಲ್ಲ ನಾನು ತೆಗಿಯೋದು, ಇವ್ರು ಹಾಕೋದು. ನಾನು ಸ್ವಲ್ಪ ಚೆನ್ನಾಗಿರ್ಲಿ ಕಾಲಿಗೆ. ಅವ್ರು ಬೈಯೋದು ನನಗೆ ಶೂ ತೆಗ್ದಿದ್ದಕ್ಕೆ. ಕುಕ್ಕು ಹಾಕೋ, ಕುಕ್ಕು ಹಾಕೋ. ಅಪ್ಪ ಬೈತ ಮಗ, ಹಾಕೋ ಪ್ಲೀಸ್. ಆಮೇಲೆ ಅಪ್ಪನ ಜೊತೆ ಆಟಾಡು.
ನಾನು ಚಪ್ಪಲ್ ತೆಗಿಯೋಕ್ಕೆ ಅವ್ರು ಚಪ್ಪಲ್ ಹಾಕೋಕ್ಕೆ. ಅದು ಹಾಕಲ್ಲ ಬರುತ್ತೆ, ನಿನ್ನ ಹತ್ರ ಬರುತ್ತೆ. ಬಂತಲ್ಲ ನೋಡು. ಬಾ ಮೇಲೆ ಹೋಗೋಣ, ಏನೋ ಬಂದಿದೆ ಅಂತೆ ನೋಡ್ಕೊಂಬರೋಣ ಬಾ. ಕೆಲವು ಐಟಮ್ಸ್ ಎಲ್ಲ ಬಂದಿದೆ, ತೋರಿಸ್ತೀನಿ ಆಯಿತು. ಇವತ್ತು ಸಂಜೆ ತನಕ ಇಲ್ಲೇ ಇರ್ತೀವಿ, ಮಧ್ಯಾಹ್ನ ಊಟನ ಇಲ್ಲೇ ಹೊರಗಡೆ ಮಾಡೋದು. ಬಾಳೆಯಲ್ಲಿ ಊಟ ಇದೆಯಂತೆ ಒಂದು ಹೋಟೆಲಲ್ಲಿ, ಸೊ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ನನಗೆ ಒಂದು ಸ್ವಲ್ಪ ಮಲಗಿಸ್ಬೇಕು, ಕಾರ್ ಇಲ್ಲೇ ಪಾರ್ಕ್ ಮಾಡಿರೋದ್ರಿಂದ ಇಲ್ಲೇ ಮಲಗಿಸ್ಬಿಡ್ಬೋದು. ಚೆನ್ನಾಗಿದೆ ಮಾತ್ರ. ಮೂಡಿಗೆರೆ ತುಂಬ ಬೆಸ್ಟ್ ಪ್ಲೇಸ್ ಆಯಿತಾ. ನಾನು ಕಮ್ಮಿಂಗ್ ಹೋಗ್ಬೇಕು, ನಂದು ವಾಯ್ಸ್ ಮೈಕ್ ಚೆನ್ನಾಗಿದೆ. ಅವರು ಇಲ್ಲಿ ಫಿಶ್ ಇದೆಯಲ್ಲ, ಅದಕ್ಕೆ ಫಿಶ್ಶಿಗೆ ಬಿಸ್ಕಿಟ್ ಹಾಕೋಣ ಅಂತ ಬಿಸ್ಕಿಟ್ ಹುಡುಕ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಿಸಿಲು ಇದೆ ಆಯಿತಾ, ಬಟ್ ಬಿಸಿಲಲ್ಲೂ ಒಂಥರ ಚಳಿ 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 ಇದೆ, ಚೆನ್ನಾಗಿದೆ. ತೋರಿಸ್ತೀನಿ, ಇಲ್ಲ ಬೈತಾರೆ, ಆ ಥರದಲ್ಲಿ ತೋರಿಸಿದ್ರೆ ಬೈತಾರೆ. ನಿಮ್ಮನ್ನು ತೋರಿಸ್ತಾ ಇಲ್ಲ ನಾನು. ಲೋಡ್ ಬಂದಿದೆ, ಅದರ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಷ್ಟೆಲ್ಲಿದ್ದಲ್ಲ, ಎಷ್ಟೆಲ್ಲ ತೆಗಿಬೇಕು ಪಾಪ, ಇಷ್ಟೆಲ್ಲ ಕೆಲಸ ಇದೆ. ಆಯಿತು, ನಂಗೆ ಬ್ಯಾಲೆನ್ಸ್ ಇಲ್ಲ. ನಿಂಗೂ ನಿಮ್ಮ ಅಪ್ಪನಿಗೆ ಮಾತ್ರ ಬ್ಯಾಲೆನ್ಸ್ ಇಲ್ಲ. ನೀನು ನಡಿ, ನಿನ್ನೆ ನಡೆದುಕೊಂಡು ಹೋಗಿದ್ಯಾ, ಇವತ್ತೇನದು ಶಾಲೆ ನಡೆಸ್ರಿ ಅವನ್ನ. ನಿದ್ದೆ ಎಲ್ಲ ಆರೋಗಿದೆ ಒಂದು, ಇಲ್ದಿದ್ರೆ ಇಷ್ಟೊತ್ತಿಗೆ ನಿದ್ದೆ. ಸುಸ್ತಾಗ್ತದೆ, ವಾಕಿಂಗ್ ಎಲ್ಲ ಎಕ್ಸಸೈಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ನಾಳೆಯಿಂದ ಬೆಳಿಗ್ಗೆ ಎದ್ದೇಳಿದಾಗ 4 AM ರೂಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಮಾಡಿದ್ದೀನಿ, ನಿನ್ನೆ ತುಂಬ ಟಯರ್ಡ್ ಆಯಿತು, ಮನೆ ಬಂದು ಕ್ಲೀನ್ ಮಾಡಿದ್ವಲ್ಲ, ಸೊ ಆಗಿಲ್ಲ ಇವತ್ತು ಎದ್ದೇಳೋಕ್ಕೆ. ಮಲಗಿದ್ದೆ 11 ಗಂಟೆಗೆ. ಇದೆಲ್ಲ ಯಾವಾಗ ಮಾಡಿಸಿದ್ರಿ ಇದು? ಹಾಂ, ಇವಾಗ ವಾಕಿಂಗ್ ನಮ್ಮದು ಇವನನ್ನು ಇಟ್ಕೊಂಡು. ಇದೆಲ್ಲ ಲೀಫ್, ಇದೆಲ್ಲ ಚೆನ್ನಾಗಿದ್ದೀರಿ, ಡೆಕೋರೇಷನ್ ಟ್ರೀಸ್ ಅನಿಸುತ್ತಲ್ಲ. ಅಲ್ಲೇ ಕೆಳಗಡೆ ಒಂದು ಗ್ರೀನು ರೆಡ್ಡು ಎಲೆನೇ, ಗ್ರೀನು ರೆಡ್ಡು ಸುಮ್ಮನೆ ಕೂತಿದ್ದೀವಿ ನಾನು, ಲಿಯಾನು, ಪವನಲ್ಲಿ. ಪಾಪ ಲೋಡ್ ಅನ್ಲೋಡ್ ಮಾಡ್ಕೊಂಬಂದ್ರು. 8 ಇದೆ, 2 ಬಂದಿದೆ ಅಲ್ಲ, 8. ಸ್ಟೋನ್ದು ಲೋಡ್ ಅಂದರೆ ಜಲ್ಲಿಕಲ್ಲು ತಾನೇ ಅದು, ಜಲ್ಲಿಕಲ್ಲದು ಲೋಡ್. ಇನ್ನು ಎಷ್ಟು 8 ಬರೋದಿದೆಯಾ? ಇನ್ನು 8 ಬರೋದಿದೆ. ನಾನು ಹೇಳೋದು ಅಪ್ಡೇಟ್ ಮಾಡೋದು. ಇನ್ನು ಫ್ಯೂಚರಲ್ಲಿ ನಮ್ಮದು ಆಗಬೇಕಾದ್ರೆ ಎಲ್ಲರೂ ಬರ್ಬೋದು ಬೇಡವಾ? ಹೆಂಗಿದ್ದು ಹೆಂಗಾಯ್ತು ನೋಡಿ ಅಂತ. ಫ್ಯೂಚರಲ್ಲೆಲ್ಲ ಇದು ವಿಡಿಯೋ ನೋಡಿದರೆ ಹೆಂಗಿತ್ತು ಖಾಲಿ ಜಾಗ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಮಾಡೋಕ್ಕೆ. IT ಅವ್ರಿಗೆಲ್ಲ ಇವಾಗ ಫಾರ್ಮಿಂಗ್ ಮಾಡು ಹುಷಾರು ಮಾತ್ರ. ನಾನು ನೋಡಿ, ತಂಟೆ ಅಂದರೆ ತಂಟೆ ಅವನು, ನಿಮ್ದಲ್ಲ ಅವನು. ಹೆಂಗಿತ್ತು ತೋರಿಸ್ತೀನಿ ನೋಡಿ, ಇಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಆ ಕಡೆ ಹಾಕಿದಾರಂತ. ಹಿಂಗಿದೆ ನಮ್ಮ ಜಾಗ ಇವಾಗ. ಎಲ್ಲ ತೋರಿಸ್ತೀನಿ ನಿಮಗೆ ಆಯಿತಾ, ಹೇಗಾಗುತ್ತೆ ಅನ್ನೋದು. ಜಲ್ಲಿಕಲ್ಲೆಲ್ಲ ಹಾಕಿದ್ದಾರೆ ಗೊತ್ತಾ, ಅಲ್ಲಿ ದೂರದಲ್ಲಿ ಹಾಕಿದ್ದಾರೆ ಲೋಡ್. ನಿಮಗೆ ಇಲ್ಲಿ ವೈಟ್ ಕೊಂಡು ಝೂಮ್ ಮಾಡ್ತೀನಿ ರೀ, ಶೋ ಯು. ಅಲ್ಲಿ ನೋಡಿ, ಇಲ್ಲಿ ವೈಟ್ ಕಾಣಿಸ್ತಾ ಇದೆ, ಜಲ್ಲಿಕಲ್ಲು. ಲೋಡ್ ಬಂದಾಗ ತೋರಿಸ್ತೀನಿ. ನಾವು ಇವನಿಗೆ ನಿದ್ದೆ ಬರ್ತಾಯಿದೆ, ಕಾರ್ ಹತ್ರ ಹೋಗೋಣ ಅಂದ್ಕೊಂಡ್ರೆ ಪಾಪ ಇನ್ನೊಂದು ಲೋಡ್ ಬಂತು. ಪವನ್ ಲೋಡ್ ಇಡ್ಸೋಕೆ ಹೋಗ್ತಾಯಿದ್ದಾರೆ. ಎಷ್ಟು ಕಷ್ಟಪಡಬೇಕು ಗೊತ್ತಾ, ಒಂದು ರೈತರು ಎಷ್ಟು ಕಷ್ಟಪಡ್ತಾರೆ. ನಾವು ಒಂದು ಊಟನೋ ಅನ್ನನೋ ಜಾಸ್ತಿ ಆಯ್ತು ಅಂತ ಥ್ರೋ ಮಾಡಿಬಿಡ್ತೀವಿ, ಹಂಗೆಲ್ಲ ಮಾಡಬಾರ್ದು. ಎಷ್ಟೊಂದು ಕಷ್ಟಪಡ್ತಾರೆ. ನಾವು ಮಾಡಿದಾಗಲೇ ಸಿಸ್ಟರ್, ಆ ಕೆಲಸ ನಾವು ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ಪಾಪ. ಕಾಣಿಸ್ತಾ ಇದ್ದಾರಾ? ಪವನ ಕಡೆ ಹೋಗ್ತಾ ಇದ್ದಾರೆ. ನಾನು ಬಂದೆ, ನಿಲ್ಲು ಅಂದ್ರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು.
ಇಲ್ಲಿ ತುಂಬ ನವಿಲುಗಳು. 12 ಆಯಿತು. ಇವನು ಇಲ್ಲೆಲ್ಲ ನೋಡಿ ನೀರು, ಇಲ್ಲಿ ನೀರು, ಇಲ್ಲಿ ಬಟ್ಟೆ ವಾಶ್ ಮಾಡಿ ತಗೊಂಡೋಗೋದು. ಇವನಿಲ್ಲಿ ಆಟ ಆಡ್ತಾ ಇದ್ದಾನೆ. ನಮ್ಮ ಕಾರು. ನಾನು ಕಾರಲ್ಲಿ ಬಂದು ಕೂತ್ಕೊಂಡೆ. ಲಿಯನ್ ನಿದ್ದೆ ಮಾಡಿದ್ದಾನೆ. ಇನ್ನು 2 hours, 12 o'clock ಅವನು ಮಲಗಿದ್ದು. 2 hours ಬೇಕು ಎದ್ದೇಳೋಕ್ಕೆ. ನನ್ನ ಕೈಯಲ್ಲಿ ಮಲಗಿರೋದ್ರಿಂದ ಬೇಗ ಎದ್ದೇಳ್ಬೋದು. ಅವನಿಗೆ ಕಂಫರ್ಟ್ ಇಲ್ಲ ಈ ಕಾರಲ್ಲಿ ಮಲಗಿ. ನಿನ್ನೆನೂ ಅಷ್ಟೇ ಬೇಗನೆ ಎದ್ದ 1 ಅವರಲ್ಲಿ. ಅವನು ಎದ್ದ ನಂತರ ಊಟಕ್ಕೆ ಹೋಗಬೇಕು. ತುಂಬ ಬಿಸಿಲು ಬಂತು, ಆದರೂ ಒಂದು ತಂಪು ಗಾಳಿ ಇದೆ. ಫ್ಯಾನೇ ಬಿಡ, ಇಲ್ಲೇ ಚಾಪೆ ಹಾಕೊಂಡು ಮಲಗೋಣ ಅನಿಸ್ತಾ ಇದೆ. ಚಾಪೆ ಹಾಕ್ಕೊಂಡು ಒಂದು ನೆರಳಲ್ಲಿ ಮಲಗೋದಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ಲ, ಸ್ವರ್ಗ ಸುಖ. ಏನು ಟೆನ್ಷನ್ ಇಲ್ಲ, ಪೀಸ್, ಏನು ಪೊಲ್ಯೂಷನ್ ಇಲ್ಲ, ಹಾಂಕರ್ಸ್ ಇಲ್ಲ. ಬೆಂಗಳೂರು ಅಂದರೆ ಹಾಂಕ್ ಮಾಡಿ ಮಾಡಿ ತಲೆ ಅಪ್ಪ ಹೊರಗಡೋದ್ರೆ ಸಾಕು ಒಂದಿಷ್ಟು ಹಾರನ್ ಹೊಡಿತಾರೆ, ಎಷ್ಟು ಹಾರನ್ ಹೊಡಿತಾರೆ. ಜನಗಳೇನೋ ಇವಾಗ ತುಂಬ ಏನು ಬ್ಯುಸಿ ಆಗಿಬಿಟ್ಟಿದ್ದಾರೆ ತುಂಬ ಜನಗಳು. ಆವಾಗಿನ ಕಾಲನೇ ಎಷ್ಟು ಚೆನ್ನಾಗಿರುತ್ತೆ, ಆವಾಗಿನ ಕಾಲ ಎಷ್ಟು ಚೆನ್ನಾಗಿತ್ತಲ್ಲ. ಲೈಕ್ ನೋಡಿ ಅವ್ರಿಗೆ ಎಷ್ಟೊಂದು ವರ್ಷನೂ ಬದುಕ್ತಾರೆ. 90 years 100 years ಎಲ್ಲ ಬದುಕಿದವರು ಇದ್ದಾರೆ ಆವಾಗಿನ ಕಾಲದವರು. ಹಿಂಗೆ ವ್ಯವಸಾಯ ಮಾಡಿಕೊಂಡು ಅದೇ ಮಾಡ್ಕೊಂಡು ತಿಂದು ಎಲ್ಲ. ಬಟ್ ಇವಾಗ ಎಲ್ಲದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ, ಎಲ್ಲದಕ್ಕೂ ಕೆಮಿಕಲ್. ನಾನೇನಾದರೂ ಬಿಸ್ನೆಸ್ ಮಾಡಿದರೆ ವಿದೌಟ್ ಕೆಮಿಕಲ್ ಹಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ ನೋಡೋಣ. ಲಿಯನಿದ್ದ ನಿಧಾನ ನಿಧಾನ. ಏನಕ್ಕಿದ್ದಿದ್ದು ನೀನು? ಹನಿ ಬೀ ಬಂತ ಅದಕ್ಕೆ. ಹನಿ ಬೀಗೆ ಎದ್ಬಿಟ್ಟ. ಊಟ ಮಾಡಿಸ್ಬೇಕು ಅವನಿಗೆ. ಇಡ್ಲಿನ ಮೊಸರನ್ನ ಇಡ್ಲಿನ ಗೋಬಿನ ಏನು? ಮಳೆ ಬರ್ತಾ ಇದೆ ಇಲ್ಲಿ, ತುಂಬಾ ಮಳೆ ಬರ್ತಾ ಇದೆ ಆಯಿತಾ. ನಾವು ತೋಟದಿಂದ ಬಂದು ಫುಲ್ ಸುಸ್ತಾಗಿತ್ತ. ಆಮೇಲೆ ಊಟ ಮಾಡ್ಕೊಂಡು ಬಂದು ಇವಾಗ ಸಂಜೆ 6 ಗಂಟೆ ಆಗಿದೆ. ನನಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ನೋಡಿ. ಲಿಯಾನ್ಗೆ ಇವಾಗ ರಾಗಿ ಸರಿ ಮಾಡಿಕೊಡ್ಬೇಕು ಅಂತ. ನಮ್ಮದು ವ್ಯಾಕ್ಯೂಮ್ ಕ್ಲೀನರ್ ಇದು ನಮ್ಮ ಎಲ್ಲ ಅಲ್ಲೆಲ್ಲ ಇದೆ. ಇವಾಗ ಇವನು ಆಟ ಆಡೋಕ್ಕೆ ಅದೆಲ್ಲ ತೆಗೆದಿದ್ದಾನೆ. ಹುಷಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು. ಲಾಟ್ಸ್ ಆಫ್ ಬಾಯ್.